ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಅವರು ನಿರ್ಮಾಣ ಮಾಡಿದಂತಹ ಕೊತ್ತಲವಾಡಿ ಸಿನಿಮಾ ಪೇಮೆಂಟ್ ವಿಚಾರದಲ್ಲಿ ಸ್ವಲ್ಪ ಸುದ್ದಿ ಆಗಿತ್ತು. ಆದರೆ ಈಗ ವಿಚಾರ ಬೇರೆ. ಯಶ್ ಅವರ ತಾಯಿ ಪುಷ್ಪಾ ಅವರು ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿಬಂದಿದೆ. ಅಂದರೆ ತಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಸೈಟನ್ನು ಅವರು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅಂತಕ್ಕಂಥದ್ದು ಆರೋಪ. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆ ಮುಂದೆ JCB ಘರ್ಜಿಸಿ ಕಾಂಪೌಂಡನ್ನು ಒಡೆದು ಹಾಕಿದೆ. ಯಾವ ಮನೆ? ನಿಜಕ್ಕೂ ಅವರು ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದರಾ? ಏನು ವಿಚಾರ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಜಾಗ ಒತ್ತುವರಿ ಮಾಡ್ಕೊಂಡ್ರ ಯಶ್ ತಾಯಿ. ನಟ ಯಶ್ ತಾಯಿ ಪುಷ್ಪಾಗೆ ಕೋರ್ಟ್ ಶಾಕ್. ಬೆಳ್ಳಂಬೆಳಗ್ಗೆ ಹಾಸನದ ಮನೆ ಕಾಂಪೌಂಡ್ ಧ್ವಂಸ. ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಸದಾ ವಿವಾದಗಳಿಂದಲೇ ಸುದ್ದಿಯಾಗ್ತಿದ್ದಾರೆ. ಅವರಿಗೆ ಒಂದಲ್ಲ ಒಂದು ವಿವಾದ, ಆರೋಪ ಸುತ್ತುಕೊಳ್ತಲೇ ಇದೆ. ಇದೀಗ ಮತ್ತೊಂದು ಆರೋಪ ಯಶ್ ತಾಯಿ ವಿರುದ್ಧ ಕೇಳಿ ಬಂದಿದೆ. ಯಶ್ ತಾಯಿ ಪುಷ್ಪಾ ವಿರುದ್ಧ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಆರೋಪ ಹಿನ್ನೆಲೆ ಇವತ್ತು ಬೆಳ್ಳಂಬೆಳಗ್ಗೆ ಯಶ್ ತಾಯಿಗೆ ಶಾಕ್ ಆದಿತ್ತು. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪಾ ಅವರ ಮನೆ ಇದ್ದು, ಇತ್ತ ವಾರಸುದಾರರು ಒತ್ತುವರಿ ಮಾಡಿದ್ದ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪಾ ಅವರ ಮನೆ ಇದ್ದು, ಅವರು ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದ ಸೈಟ್ಗೆ ಕಾಂಪೌಂಡ್ ಹಾಕಿದ್ದಾರೆ ಅಂತ ಆರೋಪ ಇದೆ. GPA ಹೋಲ್ಡರ್ ದೇವರಾಜ್ ಎನ್ನುವವರು ಇದನ್ನ ಪ್ರಶ್ನಿಸಿ ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ಇದೀಗ ನ್ಯಾಯಾಲಯ ದೇವರಾಜ್ ಪರವಾಗಿ ಆದೇಶ ಕೊಟ್ಟಿದೆ. ನ್ಯಾಯಾಲಯದ ಅನುಮತಿ ಮೇರೆಗೆ GPA ಹೋಲ್ಡರ್ ದೇವರಾಜು ಇವತ್ತು ಬೆಳ್ಳಂಬೆಳಗ್ಗೆ JCB ತರಿಸಿ ಅಕ್ರಮ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಹಲವಾರು ಬಾರಿ ಕೋರ್ಟ್ ಸಮನ್ಸ್ ಹೊರಡಿಸಿದ್ರು ಯಶ್ ತಾಯಿ ಕೋರ್ಟ್ಗೆ ಬಾರದೇ ಇದ್ದು ನ್ಯಾಯಾಲಯಕ್ಕೆ ದಾಖಲೆ ಒದಗಿಸದ ಹಿನ್ನೆಲೆ ದೇವರಾಜ್ ಪರ ಕೋರ್ಟ್ ಆದೇಶ ಮಾಡಿದೆ. ದೇವರಾಜ್ ಅವರು ಕೋರ್ಟ್ ಆದೇಶದಂತೆ ಜಾಗ ಬಿಟ್ಟು ಕೊಡುವಂತೆ ಮನವಿ ಮಾಡಿದ್ರು. ಆದರೆ ದೇವರಾಜ್ ಮನವಿಗೆ ಸ್ಪಂದಿಸದ ಯಶ್ ತಾಯಿ ಸುಮ್ಮನಿದ್ರು. ಈ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮಾಲೀಕರು ಇಂದು ಬೆಳ್ಳಂಬೆಳಗ್ಗೆ JCB ಮೂಲಕ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೇರವಾಗಿ ಗಮನಿಸಬಹುದು. ಇದು ಯಶ್ ಅವರ ಖರೀದಿ ಮಾಡಿದಂತಹ ಮನೆ. ಅದು ಅವರ ತಾಯಿಯ ಹೆಸರಿನಲ್ಲಿದೆ. ಈ ಮನೆ ಏನಿದೆ ಇದರಲ್ಲಿ ಅವರ ಪತಿ ಇರ್ಬೋದು, ಅವರ ತೋಟದಲ್ಲಿ ಕೆಲಸ ಮಾಡಿರ್ಬೋದು, ಅವರ ವಾಹನ ಚಾಲಕರು ಎಲ್ಲರೂ ಸಹ ಇಲ್ಲಿ ಬಂದು ವಾಸವನ್ನು ಮಾಡ್ತಾರೆ. ಈ ಮನೆಯ ಪಕ್ಕದಲ್ಲಿ ಖಾಲಿ ಜಾಗವಿತ್ತು, ಅದು ವಿವಾದವಾಗಿತ್ತು. ಹಾಗಾಗಿ ಅದು ಮೈಸೂರಿನ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ ಒಂದು ಜಾಗವಾಗಿತ್ತು. ಲಕ್ಷ್ಮಮ್ಮ ಎನ್ನುವರು ಮೈಸೂರಿನಲ್ಲಿ ಇದ್ದಿದ್ದರಿಂದ ಅವರಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿಯೇ ಅವರು ದೇವರಾಜು ಎಂಬುವರಿಗೆ GPAಯನ್ನು ಮಾಡಿದರು. ದೇವರಾಜ್ ಅವರು ಇದರ ನಿರ್ವಹಣೆಯನ್ನು ಮಾಡ್ತಿದ್ರು. ಅದಾದ ಬಳಿಕ ಏನು ಯಶ್ ಅವರ ತಾಯಿ ಪುಷ್ಪ ಅವರು ಏನಿದ್ದಾರೆ ಈ ಜಾಗಕ್ಕೆ ಕಾಂಪೌಂಡನ್ನು ನಿರ್ಮಾಣ ಮಾಡಿದರು. ಇದರ ವಿರುದ್ಧ ಅವರು ಕೋರ್ಟ್ ಮೆಟ್ಟಿಲನ್ನು ಸಹ ಏರಿದರು. ಇಂದು ಬೆಳಗ್ಗೆ ನಿರ್ಮಾಣ ಮಾಡಿದಂಥ ಶೆಡ್ಡನ್ನು ತೆರವುಗೊಳಿಸಿ ಆ ಜಾಗಕ್ಕೆ ಒಂದು ಬೋರ್ಡನ್ನು ಅಂದರೆ ನಾಮಫಲಕವನ್ನು ಹಾಕಿದರು. ಈಗ ನಾಮಫಲಕವನ್ನು ಕೀಳಲಿಕ್ಕೆ ಯಶ್ ಅವರ ಕಡೆಯವರು ಮುಂದಾಗಿ ಆ ನಾಮಫಲಕವನ್ನು ತೆರವುಗೊಳಿಸಿದ್ರು. ಈ ವೇಳೆ ಏನು ದೇವರಾಜು ಅವರ ಇರ್ಬೋದು, ಅವರ ಸಂಬಂಧಿಕರು, ಅವರ ತಮ್ಮನ ಮಕ್ಕಳಿರ್ಬೋದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಕೋರ್ಟ್ ಆದೇಶದಂತೆ ಕಾಂಪೌಂಡ್ ಹಾಗೂ ಇಲ್ಲಿದ್ದಂಥ ಶೌಚಾಲಯ ಎಲ್ಲವನ್ನೂ ಸಹ ತೆರವುಗೊಳಿಸಿ ನಾಮಫಲಕವನ್ನು ಪೊಲೀಸರ ಸಮ್ಮುಖದಲ್ಲೇ ಹಾಕಿದ್ದು. ಆದರೆ ಈಗ ಯಶ್ ಕಡೆಯ ಕೆಲವು ಹುಡುಗರು ಬಂದು ಆ ನಾಮಫಲಕವನ್ನು ತೆರವುಗೊಳಿಸ್ತಾರೆ. ಇದಕ್ಕೆ ನಾವು ಅಡ್ಡಿಯನ್ನು ಪಡಿಸಿದ್ದೀವಿ ಹೊರತು ಯಾವುದೇ ವಿವಾದವನ್ನು ಮಾಡ್ಕೊಂಡಿಲ್ಲ. ಎಲ್ಲ ದಾಖಲೆಗಳು ನಮ್ಮ ಪರವಾಗಿದೆ. ಹಾಗಾಗಿ ಅವರು ಏನು ನಾಮಫಲಕವನ್ನು ಕೀಳಲಿಕ್ಕೆ ಹೋಗಿದ್ದಾರೆ, ಇದು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ ಅಂತ ಒಂದು ಗಂಭೀರವನ್ನ ಆರೋಪ ಮಾಡ್ತಾ ಇದ್ದಾರೆ. 1500 ಅಡಿ ಜಾಗ ಒತ್ತುವರಿ ಮಾಡಿದ ಆರೋಪ. ಕೋರ್ಟ್ ಅನುಮತಿ ಮೇರೆಗೆ ಕಾಂಪೌಂಡ್ ನೆಲಸಮ. ಯಶ್ ತಾಯಿ ವಿರುದ್ಧ 1500 ಅಡಿ ಜಾಗ ಒತ್ತುವರಿ ಮಾಡಿದ್ದಾರೆ ಎಂದು GPA ಹೋಲ್ಡರ್ ದೇವರಾಜು ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಆದೇಶ ತಮ್ಮ ಪರ ಬಂದ ಹಿನ್ನೆಲೆ ಇವತ್ತು ಬೆಳಗ್ಗೆ JCB ತರಿಸಿ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಶೆಡ್ ಕಾಂಪೌಂಡ್ ತೆರವು ಮಾಡಿದ ಬಳಿಕ ದೇವರಾಜು ಸೈಟ್ ಜಾಗದಲ್ಲಿ ಪ್ರಕರಣದ ಬೋರ್ಡ್ ಹಾಕಿದ್ದಾರೆ. ಯಶ್ ಅವರ ತಾಯಿ ಪುಷ್ಪಾ ಅವರು ಖರೀದಿ ಮಾಡಿರ್ತಕ್ಕಂತಹ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಜಾಗ ಏನಿದೆ ಅದು ಲಕ್ಷ್ಮಮ್ಮ ಎಂಬವರಿಗೆ ಸೇರಿದವರಾಗಿದ್ದು, ಅವರು ದೇವರಾಜ್ ಅವರಿಗೆ GPAಯನ್ನು ಮಾಡಿಕೊಟ್ಟಿದ್ರು. ಅದರಂತೆ ಅವರು ಕಾಂಪೌಂಡನ್ನು ನಿರ್ಮಾಣ ಮಾಡಬೇಡಿ ಅಂತ ತಡೆಯನ್ನು ಸಹ ಒಡ್ಡಿದ್ರು. ಈ ವಿಚಾರವಾಗಿ ಅವರು ಕೋರ್ಟ್ ಮೆಟ್ಟಿಲನ್ನು ಸಹ ಏರಿದರು. ಆದರೆ ಅವರು ಯಾವುದೇ ಕೋರ್ಟ್ ನೋಟಿಸ್ ಕೊಟ್ಟರು ಸಹ ಹಾಜರಾಗದ ಹಿನ್ನೆಲೆಯಲ್ಲಿ ಇನ್ನು ತೆರವಿಗೆ ಆದೇಶವನ್ನು ಕೋರ್ಟ್ ನೀಡಿತು. ಅದರ ಪ್ರಕಾರ ಇಂದು JCB ಮೂಲಕ ಈ ನಿರ್ಮಾಣ ಮಾಡಿದಂತಹ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ದೇವರಾಜು ಮಾತನಾಡಿ, ಪುಷ್ಪಾ ಅವರು ಕೋರ್ಟ್ ವಿಚಾರಣೆಗೂ ಹಾಜರಾಗಲಿಲ್ಲ. ಮಾತುಕತೆಗೆ ಕರೆದಾಗ ಬರುವುದಾಗಿ ಹೇಳಿಯೂ ಬರಲಿಲ್ಲ. ಈಗ ಕೋರ್ಟ್ ಆದೇಶದಂತೆ ತೆರವು ಮಾಡಲಾಗಿದೆ. ನಮ್ಮ ಆಸ್ತಿಯನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ ಎಂದಿದ್ದಾರೆ.
ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GP ಓರ್ಡರ್ ಆಗಿ ಮಾಡಿದ್ರು. ಅಂದಿನಿಂದ ನಾನು ಇದನ್ನು ನೋಡ್ತಾ ಇದ್ದೆ. ಆಗ ಇವರು ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕಕ್ಕೆ ಕೆಲಸ ಶುರು ಮಾಡಿದ್ರು. ನನಗೆ ವಿಷಯ ಗೊತ್ತಾಯ್ತು. ನಾನು ತಕ್ಷಣ ಬಂದು ತಡೆದೆ. ಯಾಕೆ ಯಾರ ಜಾಗ ಅಂತ ನೀವು ಮಾಡ್ತಾ ಇದ್ದೀರಿ, ತಂದೆ ಇದ್ದಾಗ ನಿಮ್ದು ಏನಿದೆ ದಾಖಲೆ ಕೊಡಿ ಅಂದ್ರೆ ಅವ್ರು ಏನು ದಾಖಲೆ ಒದಗಿಸ್ಲಿಲ್ಲ. ನಿಮ್ದೇನಿದೆ ದಾಖಲೆ ಅಂತಂದಕ್ಕೆ ನಾನು ಅವಾಗ ಏನು ಮಾಡಿದೆ, ನ್ಯಾಯಾಲಯಕ್ಕೆ ಹೋದು. ನ್ಯಾಯಾಲಯದಲ್ಲಿ ಏನೇನು ನ್ಯಾಯಾಧೀಶರು ಕೇಳ್ತಾರೆ ಎಲ್ಲಾ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು ಒಟ್ಮೇಲೆ ಇವರು ಯಾವುದೇ ಒಂದು ಇರಂಗಿಗೂ ಅಟೆಂಡ್ ಆಗಲಿಲ್ಲ. ಅವ್ರ ತಾಯಿ ಪುಷ್ಪಾ ಅವ್ರು ಇರ್ಬೋದು, ಯಶು ಅವ್ರ ತಾಯಿ ಯಾರೂ ಬರಲಿಲ್ಲ. ನಮಗೆ ನಮ್ಮಂತೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಕೋರ್ಟ್ ಕಾಪಿಯನ್ನು ತಂದು ನಾವು ಇಲ್ಲಿ ಈಗ ನಾವು ನಮ್ಮ ಪ್ರಾಪರ್ಟಿಯನ್ನು ನಾವು ಬಂದೋಬಸ್ತ್ ಮಾಡಿ ಫೆನ್ಸ್ ಮಾಡಕ್ಕೆ ಅಂತ ಬಂದಿವಿ. ಯಶ್ ತಾಯಿ ಬೆಂಬಲಿಗರಿಂದ ಬೋರ್ಡ್ ತೆರವು ಯತ್ನ. ಏಕಾಏಕಿ ಕಾಂಪೌಂಡ್ ತೆರವು ಯಾಕೆ ಎಂದು ಆಕ್ಷೇಪ. ವಿವಾದಿತ ಸ್ಥಳದಲ್ಲಿ ಮಾಲೀಕರು ಬೆಂಬಲಿಗರು ಜಟಾಪಟಿ. ಇನ್ನು ವಿಷಯ ತಿಳಿದು ಯಶ್ ತಾಯಿ ಬೆಂಬಲಿಗರು ಸ್ಥಳಕ್ಕೆ ಬಂದಿದ್ದಾರೆ. ವಿವಾದಿತ ಸ್ಥಳದಲ್ಲಿ ಮಾಲೀಕರು ಬೆಂಬಲಿಗರ ನಡುವೆ ಜಟಾಪಟಿ ನಡೆದಿದೆ. ಯಶ್ ತಾಯಿ ಪುಷ್ಪಾ ಬೆಂಬಲಿಗರು ಕಾಂಪೌಂಡ್ ಧ್ವಂಸ ಪ್ರಶ್ನಿಸಿದ್ದಾರೆ. ಸೈಟ್ ಸ್ವಾಧೀನ ಪಡೆದು ಹಾಕಿದ್ದ ಬೋರ್ಡ್ ತೆರವು ಮಾಡಲು ಯತ್ನಿಸಿದ್ದಾರೆ. ತೆರವು ಮಾಡಲು ಬಂದವರಿಗೆ ದೇವರಾಜ್ ಕಡೆಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋರ್ಟ್ ಆದೇಶದಂತೆ ತೆರವು ಮಾಡಿ ಬೋರ್ಡ್ ಹಾಕಲಾಗಿದೆ. ಬೋರ್ಡ್ ಯಾಕೆ ತೆರವು ಮಾಡ್ತೀರಾ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಯಶ್ ತಾಯಿ ಬೆಂಬಲಿಗರು ಜಾಗ ನಾವು ಖರೀದಿ ಮಾಡಿದ್ದೀವಿ, ಕಾಂಪೌಂಡ್ ಯಾಕೆ ತೆರವು ಮಾಡಿದ್ರು, ಕೋರ್ಟ್ ಆದೇಶ ಎಲ್ಲಿದೆ ತೋರಿಸಿ ಎಂದು ವಾಗ್ವಾದ ಮಾಡಿದ್ದಾರೆ. ಜಾಗ ತೆರವುಗೊಳಿಸಿರೋದು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಸರ್. ಇದು ಕಾನೂನು ರೀತಿಯಲ್ಲಿ ಅಪೀಲ್ ಕೂಡ ಪೆಂಡಿಂಗ್ ಇದೆ. ಅವರು ಕೂಡ ವಕಾಲತ್ ಹಾಕಿದ್ದಾರೆ. ಅಬ್ಜೆಕ್ಷನ್ಸ್ಗೆ ಅಂತ ಕಾಲಾವಕಾಶ ಕೊಟ್ಟಿದ್ದಾರೆ, ತಕರಾರಿಗೆ ಅಂತ ಹೇಳಿ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಬಂದು ಕಾನೂನು ಬಾಹಿರವಾಗಿ ಯಾರಿಗೂ ಏನು ತಿಳಿಸದೇನೆ ಬೆಳಗ್ಗೆ ಏಕಾಏಕಿ ಒಂದು JCB ತಂದು ಅನಧಿಕೃತವಾಗಿ ನುಗ್ಗಿಸಿ ಎಲ್ಲವನ್ನು ಡೆಮಾಲಿಷ್ ಮಾಡಿದ್ದಾರೆ. ಹಾಗಾಗಿ ಇದ್ರ ಮೇಲೆ ನಾವು ಮತ್ತೆ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತಗೋತೀವಿ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ನಾವು ಅವ್ರನ್ನ ಕೇಳಿದ ಇಷ್ಟೇ, ನಿಮ್ಮ ಪರವಾಗಿ ಆರ್ಡರ್ ಆಗಿದ್ರೆ ಇದನ್ನು ಡೆಮಾಲಿಷ್ ಮಾಡಿ ನೀವು ಇದರ ಸ್ವಾಧೀನವನ್ನು ಪಡ್ಕೊಳ್ಳೋದಕ್ಕೆ ಕೋರ್ಟಿಂದ ಏನಾದ್ರು ಆರ್ಡರ್ ತಗೊಂಡಿದ್ದೀರಾ ಅಂತ ಹೇಳಿ. ಅವ್ರ ಯಾವುದೇ ರೀತಿ ಆರ್ಡರ್ ಇಲ್ಲ, ಆ ರೀತಿ ಯಾವುದೇ ರೀತಿ ಆರ್ಡರ್ಗಳು ಕೂಡ ಆಗಿಲ್ಲ. ಅನಧಿಕೃತವಾಗಿ ನಮ್ಮ ಜಾಗದಲ್ಲಿ ಕಟ್ಟಿದ್ದಾರೆ, ನಾವು ಸ್ವಾಧೀನ ಇದೆ ಅಂತ ಹೇಳ್ತಾರೆ. ಅವ್ರ ಸ್ವಾಧೀನ ಇದ್ರೆ ಈ ರೀತಿ ಕಾಂಪೌಂಡ್ ಹಾಕೊಂಡು ಇವರು ಸುಮಾರು 10 ವರ್ಷಗಳಿಂದ ಅವರು ಸ್ವಾಧೀನದಲ್ಲಿ ಇದ್ದಾರೆ. ಇವರು 50-60 ವರ್ಷದ ಹಿಂದಿನ ಕ್ರಯಪತ್ರ ತಗೊಂಡು ಇವಾಗ ಬಂದಿದ್ದಾರೆ. ಅದಾಯ್ತು. ಈಗ ಅದರ ನಿಟ್ಟಿನಲ್ಲಿ ಇವೇನಾದ್ರು ಕಾನೂನು ಅಂದ್ರೆ ಕೋರ್ಟಿಂದ ಏನಾದ್ರು ಆರ್ಡರ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆ ರೀತಿ ಅವ್ರದ್ದು ಇವತ್ತು ಆರ್ಡರ್ ಏನೂ ಇಲ್ಲ. ಯಶ್ ಹೆಸರೇ ಅವರಿಗೆ ಟಾರ್ಗೆಟ್. ಕೋರ್ಟ್ ಆರ್ಡರ್ ನಮ್ಮ ಗಮನಕ್ಕೆ ತಂದಿಲ್ಲ, ಮಾನಹಾನಿ ಕೇಸ್ ದಾಖಲಿಸ್ತೀನಿ ಎಂದ ಪುಷ್ಪಾ. ಅಕ್ರಮ ಕಾಂಪೌಂಡ್ ತೆರವು ವಿಚಾರ ಪಬ್ಲಿಕ್ ಟಿವಿಗೆ ಯಶ್ ತಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಊರಲ್ಲಿ ಇಲ್ಲದೆ ಇರುವಾಗ ಕಾಂಪೌಂಡ್ ಒಡೆದು ಹಾಕಿದ್ದಾರೆ. ಯಶ್ ಹೆಸರೇ ಅವರಿಗೆ ಟಾರ್ಗೆಟ್. ಕೋರ್ಟ್ ಆದೇಶ ನಮ್ಮ ಗಮನಕ್ಕೆ ತಂದಿಲ್ಲ, ನಾವು ಯಾವುದೇ ಒತ್ತುವರಿ ಆದೇಶ ಮಾಡಿಲ್ಲ. ಅವರ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸ್ತೀನಿ ಅಂತ ಪುಷ್ಪಾ ತಾಯಿ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಹೌದು ಸರ್, ನಾನು ಊರಲ್ಲಿಲ್ಲ, ಆಚೆ ಇದ್ದೀನಿ. ಏನ್ ಮಾಡ್ಲಿ, ಜಗಳಕ್ಕೆ ಹೋಗ್ಲಾ ಅಲ್ವಾ? ಕಾನೂನು ಇದೆಯಲ್ಲ. ಒಂದ್ ಕಾಂಪೌಂಡ್ ಹೊಡೆದಾಕ್ತಿದ ರೋಡಲ್ಲಿ ಜಗಳಕ್ಕೆ ಬರ್ತಾರೆ ಅಂದ್ಬಿಟ್ಟು ಜಗಳಾಡೋರ್ನೆಲ್ಲ ತಡಿತಾ ಕುತ್ಕೊಳ್ಳ ಸರ್. ನಾನು ತಡಿಯೋದು ಎಲ್ಲಿ ತಡಿಬೇಕು ತಡಿತೀನಿ ಬಿಡಿ ಸರ್. ಈಗ ನಾನು ಇಲ್ದೇ ಇದ್ದಾಗ ಹೊಡೆದಿದ್ದಾನೆ. ಸಂಡೇ ಇವತ್ತು ನಮ್ ಲಾಯರ್ ಇಲ್ಲ ಆಫೀಸಲ್ಲಿ, ಅವತ್ತು ಅವ್ರ ಮನೆಯಿಂದ ಬಂದಿರೋದು. ಅವ್ರು ಹೇಳಿದ್ರು ಒಂದ್ ಕಂಪ್ಲೇಂಟ್ ಕೊಡೋಣ, ಅವ್ರ ಹತ್ರ ಏನಿದೆ ದಾಖಲೆ ತಪ್ಸ್ಕೊಳ್ಳೋಣ ಅಂತ. ಅಷ್ಟ್ರಲ್ಲಿ ಹೋಗಿದ್ದಾನೆ. ಅವ್ನ್ಗೆ ಅವ್ನ್ ದೊಡ್ಡವ್ರ ಸಹಿತ ಯಾರ್ದು ಬಿಟ್ಟಿಲ್ವಂತೆ. ಅವ್ನು ಹೇಳಿರೋದು ಬೇರೆಯವ್ರ ಹತ್ರ ಅವ್ನ್ ಇದೆ ಅಂತೆ. ಅವ್ನು ಯಾರಿಗೂ ದೊಡ್ಡವ್ರಿಗೆ ಬಿಡಲ್ವಂತೆ. ಅವನು ಅದೇನೋ ಮಾಡ್ತಾನಂತೆ. ನೋಡೋಣ, ನಾವು ನೋಡೋಣ ಬನ್ನಿ. PDO ನಟರಾಜ್ ಅಂತ ಇಲ್ಲೇ ಇದ್ದಾನೆ. ಇಲ್ಲೆಲ್ಲೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ಸಿದ್ರಂತೆ ಪ್ರೀತಮ್ ಗೌಡ್ರು. ನಂಗೆ ಯಾರೋ ಹೇಳಿದ್ರು. ಒಂದ್ ಇದೇ ಕೆಲಸ ಅಂತೆ. ಹಾಸನಲ್ಲಿ ಯಾವ್ದು ಖಾಲಿ ಸೈಟ್ ಇರುತ್ತೆ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕೀಳೋದು. ಸರ್ ಯಾರ್ದು ಅಂತ ಪೇಪರ್ ಮಾತಾಡುತ್ತಲ್ವಾ ಸರ್? ಡಿಫಾಮೇಶನ್ ಹಾಕ್ತೀನಲ್ಲ ಅವ್ನ ಮೇಲೀಗ ಕೋರ್ಟ್ಗೆ. ಈಗ ಡಿಫಾಮೇಶನ್ ಹಾಕ್ತೀನಿ, ಅವ್ನು ಪ್ರೂವ್ ಮಾಡ್ಬೇಕಲ್ಲಿ. ನಾನೇನು ಒತ್ತುವರಿ ಮಾಡಿರೋದನ್ನ ಪ್ರೂವ್ ಮಾಡ್ಬೇಕಲ್ಲ ಅವ್ನು. ಯಶ್ ಅವ್ರ ಹೆಸರು ಸರ್, ಅವ್ರಿಗೆ ದುಡ್ಡು ಯಶ್ ಅವ್ರ ಹತ್ರ ದುಡ್ಡು ಐತೆ ಕೊಡ್ತಾರೆ ಅಂತ. ಹಿಂದ್ಗಡೆ ಇದೆ, ಅವ್ರಿಗೂ ಬ್ಲಾಕ್ ಮೇಲ್ ಮಾಡ್ತಾನಂತೆ. ನಮ್ ಪಕ್ಕದವ್ರಿಗೂ ಮಾಡ್ತಾನೆ, ನಮಗೂ ಮಾಡ್ತಾನೆ. ಆದ್ರೆ ಪಕ್ಕದವ್ರಿಗೆ ಹಿಂದ್ಗಡೆಯವ್ರಿಗೆ ಮಾಡ್ಬೋದು ಅವನು. ನನಗ್ ಮಾಡಿದ್ರೆ ನಾನು ಕಾನೂನು ಪ್ರಕಾರ ಹೋಗ್ತೀನಿ ಸರ್. ಕೇಸ್ ಇದ್ದಾನೆ ಇಲ್ಲಿಗೆ ಬಂದವ್ ನಮ್ಮ ಹತ್ರ ಬಂದು ಹೊಡೆದವ್ ನೀವು ಅಂತ ಕೋರ್ಟ್ ಕೇಳ್ತೀವಿ ಬಿಡಿ. ಅವನ್ನೇ ಕೇಳೋದು, ಕೋರ್ಟಿಗೆ ಕೇಳ್ತೀವಲ್ಲ ಸರ್. ಇವ್ನು ಹೊಡೆದಿರೋದಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂತ ಅವ್ನು ಹೇಳ್ತಾವನಂತೆ ಎಲ್ಲರ ಹತ್ರ. ಕೋರ್ಟ್ ಆರ್ಡರ್ ಕೊಟ್ಟಿದ್ರೆ ಹೆಂಗ್ ಕೊಟ್ರು ಕೋರ್ಟ್ ತಾನೆ ಅಂತ ಕೇಳ್ಬೇಕಲ್ಲ ನಾವು. ಕೋರ್ಟ್ ನಮಗೆ ಇಂಟಿಮೇಷನ್ ಇಲ್ದೆ ಯಾವ ರೀತಿಯಲ್ಲಿ ಕೋರ್ಟ್ ಹೊಡೆಯ ಕೊಡುತ್ತೆ ಅದೆಲ್ಲ ಕೇಳ್ತೀವಲ್ವಾ. ಡಿಫಾಮೇಶನ್ ಆಗ್ತೀವಲ್ಲ, ಈಗ ಗೊತ್ತಾಗುತ್ತಲ್ಲ. ಈಗ ನಟರಾಜ್ ಮುಂದೆ ಬಂದವರಲ್ವಾ, ನಟರಾಜ್ ತಗೋತೀವಿ. ನಟರಾಜ್ ಹಿಂದೆ ಯಾರವರೆಲ್ಲ ಬರ್ತಾರೆ ಆಚೆಗೆ. ಸಿನಿಮಾ, ಹಣಕಾಸಿನ ವ್ಯವಹಾರ, ಜಮೀನು ಹೀಗೆ ಹಲವು ವಿಚಾರಗಳಿಗೆ ಈ ಮೊದಲು ಕೂಡ ಪುಷ್ಪಾ ಅರುಣ್ ಕುಮಾರ್ ವಿವಾದ ಮಾಡಿಕೊಂಡಿದ್ರು. ಇದೀಗ ಮತ್ತೊಂದು ಒತ್ತುವರಿ ವಿವಾದ ಸುತ್ತುಕೊಂಡಿದೆ. ಪುಷ್ಪಾ ಕಾನೂನು ಹೋರಾಟ ಮುಂದುವರೆಸುವುದಾಗಿ ಹೇಳಿದ್ದಾರೆ. ಇದು ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.